ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಬಗ್ಗೆ ಬಹಳಷ್ಟು ಒಂದು ಕಾಮೆಂಟ್ಸ್ಗಳು ನನಗೆ ಬಂದಿರೋದು. ನಾನು ಕೂಡ ಒಂದು 20 ಡೇಸಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಇವೊಂದು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ GNM ನರ್ಸಿಂಗ್ ಬೋರ್ಡ್ಗೆ. ಸೊ GNM ನರ್ಸಿಂಗ್ ಬೋರ್ಡ್ಗೆ ಯಾವುದೇ ಥರ ಅಂತ ಒಂದು ರೆಸ್ಪಾನ್ಸ್ ಕೂಡ ನನ್ನ ಕಡೆಯಿಂದ ಅವ್ರ ಕಡೆಯಿಂದ ನನಗೆ ಬರ್ತಾ ಇಲ್ಲ. ಸೊ ಹಾಗಂತೇಳಿ ನಾನು ಸುಮ್ಮನೆ ಇಲ್ಲ, ನಾನು ಕಂಟಿನ್ಯೂಸ್ ಆಗಿ GNM ನರ್ಸಿಂಗ್ ಕಾಲೇಜುಗಳು ನನಗೆ ಪರಿಚಯ ಇರುವಂತಹ ಕಾಲೇಜುಗಳಿಗೆ ಪ್ರಾಂಶುಪಾಲಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಸೊ ಅವರು ಹೇಳ್ತಿರೋದು ಏನಂತಂದರೆ, ಒಂದು ನಮಗೆ ಹೇಳಿದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. 20 ಡೇಸಿಂದ ಇದನ್ನೇ ಹೇಳ್ತಾ ಇರೋದು ಕಾಲೇಜಿನ ಪ್ರಾಂಶುಪಾಲಗಳು. ಜೊತೆಗೆ ಒಂದಿಷ್ಟು ಪ್ರಾಂಶುಪಾಲರು ಹೇಳೋದೇನಂತಂದರೆ, ನಿಮಗೆ ಗೊತ್ತಿದೆಯಲ್ಲ GNM ನರ್ಸಿಂಗ್ ಬೋರ್ಡ್ ಹೆಂಗಿದೆ ಅಂತೇಳಿ. ಸೊ ಯಾವುದೇ ಥರದಂಥ ಒಂದು ಕ್ಲಾರಿಟಿ ಸ್ಪಷ್ಟ ಏನು ಕೊಡೋದೇ ಇಲ್ಲ ಅವರು. ಹೀಗಾಗಿ ನಮಗೂ ಕೂಡ ಏನು ಗೊತ್ತಾಗ್ತಾ ಇಲ್ಲ, ರಿಸಲ್ಟ್ ಬಂದಾಗ ನಿಜ ಅಂತ ಈ ರೀತಿಯಾಗಿ ಕೂಡ ಕಾಲೇಜಿನ ಪ್ರಾಂಶುಪಾಲಗಳು ಹೇಳ್ತಾ ಇರೋದು. ಬಟ್ ಆ್ಯಕ್ಚುಲ್ ಆಗಿರೋದು ಇನ್ಸಿಡೆಂಟ್ ಏನಂತಂದರೆ, ಆಲ್ರೆಡಿ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ 20 ಡೇಸ್ ಆಯಿತು. ಆಮೇಲೆ ಈ ಒಂದು ಕೂಡ ಡಾಟಾ ಬೇಸಲ್ಲಿ ಕೂಡ ರೆಡಿಯಾಗಿದೆ. ಏನು ಎದಕ್ಕೆ ಇದನ್ನು ಮಾಡ್ತಾಯಿಲ್ಲ ರಿಸಲ್ಟ್ ಅಂತಂದರೆ, ಒಂದು ವೀಕ್ ಹಿಂದ್ಗಡೆ ಒಂದು ಆದೇಶವನ್ನು, ಒಂದು ನೋಟಿಫಿಕೇಷನ್ ನೋಡ್ತಿರ್ಬೋದು ನೀವು. ನೋಟಿಫಿಕೇಷನ್ದ ಒಂದು ಹೊರಡಿಸಿದ್ರು. ಏನಂದರೆ, ಒಂದಷ್ಟು ಕಾಲೇಜುಗಳು ರಿವ್ಯಾಲ್ಯೂಯೇಷನ್ ಫೀಸನ್ನು, ಅಂದರೆ ನೀವು ಏನು ಮಾಡಿರ್ತೀರಿ, ಕಾಲೇಜಲ್ಲಿ ಹೋಗಿ ಪೇಮೆಂಟನ್ನು ಮಾಡಿರ್ತೀರಿ, ರಿವ್ಯಾಲ್ಯೂಯೇಷನ್ನದ್ದು ಪೇಮೆಂಟನ್ನು ಮಾಡಿರ್ತೀರಿ. ಆದರೆ ಕಾಲೇಜಿನವರು ಏನು ಮಾಡ್ತಾರೆ, ಅದನ್ನು ಬೋರ್ಡ್ಗೆ ತುಂಬಬೇಕು, ಪೇಮೆಂಟನ್ನು ಮಾಡಬೇಕು. ಆ ಒಂದು ರಿವ್ಯಾಲ್ಯೂಯೇಷನ್ ಫೀಸನ್ನು ಕಾಲೇಜಿನವರು, ಒಂದಷ್ಟು ಕಾಲೇಜವರು ಪೇಮೆಂಟನ್ನು ಮಾಡಿಲ್ಲ. ಸೊ ಹೀಗಾಗಿ ಅದನ್ನು ಏನು ಮಾಡಿದ್ದಾರೆ, ಹೇಲ್ಡಲ್ಲಿ ಇಟ್ಟಿದ್ದಾರೆ. ಆ ಒಂದು ಪೇಮೆಂಟನ್ನು ಆನ್ಲೈನ್ ಮುಖಾಂತರ ಮಾಡಬೇಕು, ಅದನ್ನು ಎಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂದರೆ, ರಿಸಲ್ಟನ್ನು ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ, ಅನೌನ್ಸ್ಮೆಂಟು ಮಾಡಿಬಿಡ್ತಾರೆ. ಇದೇ ಒಂದು ಕಾರಣದಿಂದ ಏನಾಗಿದೆ ಅಂದರೆ, ರಿಸಲ್ಟ್ ಸ್ಟೇ ಆಗಿದೆ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಕೂಡ ರಿಸಲ್ಟನ್ನು ಏನು ಪೆಂಡಿಂಗ್ ಉಳಿದಿಲ್ಲ. ಎಲ್ಲರೂ ರೆಡಿಯಾಗಿದೆ. ಇವ್ರದ್ದು ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ಕಾಲೇಜಿನವರು ಪೇಮೆಂಟ್ ಮಾಡಿಲ್ಲ ಅನ್ನೋದೊಂದೇ ಪ್ರಾಬ್ಲಮ್. ಇದಷ್ಟು ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಇವೊಂದು ಕೂಡ ಯಾರೆಲ್ಲ ನಿಮ್ಮ ರಿಕ್ವೆಸ್ಟ್ ಏನಂತಂದರೆ, ಬೆಂಗಳೂರು ನಿಯರೆಸ್ಟ್ ಇರುವಂಥ, ಅಂದರೆ ಬೋರ್ಡಿಗೆ ಹೋಗಿ ಬರಲಿಕ್ಕೆ ಆಗುವಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ, ಸೊ ನಾಳೆಗೆ ನೀವು ಬೋರ್ಡ್ ಕಡೆಗೆ ಹೋಗಿ ಈ ಒಂದು ಮಾಹಿತಿಯನ್ನು ಕೇಳಿ. ಯಾಕಂದರೆ ನೀವು ಹೋಗಿ ಬರೋದ್ರಿಂದ ಏನಾಗುತ್ತೆ ಅಂದರೆ, ಅವರಿಗೆ ಸ್ವಲ್ಪ ಏನಾಗುತ್ತೆ, ಭಾಳ ಬೇಗ ಆ್ಯಕ್ಟಿವ್ ಆಗ್ತಾರೆ. ಯಾವುದು ವಿದ್ಯಾರ್ಥಿಗಳು ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ, ರಿಸಲ್ಟ್ ನಾವು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅಲ್ಲಿದ್ದವ್ರು ಯಾರಾದರೂ ಇಂಟಿಮೇಟ್ ಮಾಡ್ತಾರೆ. ಹೈಯರ್ ಅಥಾರಿಟಿಗೆ ಇಂಟಿಮೇಟ್ ಮಾಡೋದ್ರಿಂದ ಅತಿ ಬೇಗನೆ ಬೇರೆ ವಿದ್ಯಾರ್ಥಿಗಳಿಗೆ ಸಹಾಯವಾಗ್ಬೋದು.